ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಇಲ್ಲಿ ಎಲ್ಲರ ಮುಖದಲ್ಲೂ ಸಂತಸ ಇದ್ದು ಸಿಹಿಯನ್ನ ಹಂಚುತ್ತಿದ್ದಾರೆ. ಆದರೆ ಇದು ಯಾವುದೇ ಮಾಮೂಲಿ ಸಿಹಿ ಅಲ್ಲ. ಆಕ್ಚುಲಿ ಇದು ಚೀನಾದ ವಿನಾಶದ ಆರಂಭದ ಸಿಹಿಯಾಗಿದ್ದು ಇದರ ಬೆಲೆ ಚೀನಾ ಮಾತ್ರನೇ ನಿಮಗೆ ಹೇಳಬಲ್ಲದು. ಯಾಕಂದ್ರೆ ಅದು ಗಲ್ವಾನ್ ಕಣಿವೆಯಲ್ಲಿ ಹಿಂಸಾಚಾರ ಎಸಗುವ ಮೂಲಕ ಎಂಥ ದೊಡ್ಡ ತಪ್ಪನ್ನು ಮಾಡಿದೆ ಅನ್ನೋದನ್ನ ಅರಿತುಕೊಂಡಿದ್ದೆ. ಯಾಕಂದ್ರೆ ಆ ದಿನ ಎಂಥ ಸಿಂಹವನ್ನ ಎಬ್ಬಿಸಿದೆ ಅಂದ್ರೆ ಈಗ ಅದು ತಿಂದೆ ನಿಟ್ಟುಸಿರು ಬಿಡುತ್ತದೆ. ಹಾಗೂ ಇವತ್ತು ನಾವು ಅದನ್ನು ಪ್ರಾರಂಭಿಸಿದ್ದೇವೆ. ಎರಡನೆಯದಾಗಿ ಈ ವಿಡಿಯೋವನ್ನ ನೋಡಿ. ಇದು ಭಾರತದ ಇತಿಹಾಸದಲ್ಲಿ ನೀವು ಹಿಂದೆಂದೂ ನೋಡಿರದ ಐತಿಹಾಸಿಕ ದೃಶ್ಯವಾಗಿದೆ. ಆದ್ರೆ ಇವತ್ತು ನೀವು ಇದನ್ನ ನೋಡ್ತಾ ಇದ್ದೀರಿ. ಆಕ್ಚುಲಿ ಇದು ಟ್ರಾನ್ಸ್ಪೋರ್ಟೇಷನ್ಗಾಗಿ ಬಳಸಲಾಗುವ C-17 ಗ್ಲೋಬ್ ಮಾಸ್ಟರ್ ವಿಮಾನವಾಗಿದೆ. ಅಂದ್ರೆ ಇದು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನ ಮತ್ತು ಸೈನ್ಯವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ಕೆಲಸ ಮಾಡ್ತದೆ. ಹಾಗೂ ಇತ್ತೀಚೆಗೆ ಫಿಲಿಪೀನ್ಸ್ಗೆ ಇದು ಹೋಗಿದೆ. ಯಾಕೆ ಹೋಗಿದೆ? ಆಕ್ಚುಲಿ ಇದು ಭಾರತದ ಮುಖಾಂತರ ತಯಾರಿಸಲ್ಪಟ್ಟ ಬ್ರಹ್ಮೋಸ್ ಮಿಸೈಲ್ ಇಂದ ತುಂಬಿದೆ. ಆಕ್ಚುಲಿ ಫಿಲಿಪೈನ್ಸ್ 2022ರಲ್ಲಿ ಭಾರತದಿಂದ ಸಹಾಯವನ್ನ ಕೇಳಿತು. ಅದು ಏನಂದ್ರೆ, ಚೀನಾ ನಮಗೆ ಬಹಳಷ್ಟು ತೊಂದರೆ ಮಾಡುತ್ತಿದೆ, ಇವರ ನೌಕಾಪಡೆ ಬಂದು ನಿರಂತರವಾಗಿ ನಮ್ಮ ನೌಕಾಪಡೆಗೆ ಬೆದರಿಸುತ್ತದೆ, ನಮ್ಮ ಜನರ ಬೋಟ್ಗಳನ್ನು ಸಮುದ್ರದಲ್ಲಿ ಮುಳುಗಿಸಲಾಗ್ತದೆ, ನಮ್ಮ ಬಹಳಷ್ಟು ಐಲ್ಯಾಂಡ್ ಹಾಗೂ ಬಹಳಷ್ಟು ನೆಲೆಗಳನ್ನ ಚೀನಾವು ನಮ್ಮದು ಇದೆ ಅಂತ ಪಣ ತೊಡುತ್ತದೆ, ಹಾಗೂ ನಮ್ಮ ಜನರಿಗೆ ಅಲ್ಲಿ ಹೋಗುವುದಕ್ಕೂ ಬಿಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಚೀನಾದ ಈ ಗುಂಡಾಗಿರಿಯನ್ನು ತಡೆಯಲು ನಿಮ್ಮಿಂದ ನಮಗೆ ಅಸ್ತ್ರ ಬೇಕು ಅಂತ ಕೇಳಿತ್ತು. ಹಾಗೂ ಆ ಅಸ್ತ್ರದ ಹೆಸರು ಬ್ರಹ್ಮೋಸ್ ಆಗಿದೆ. ಹಾಗೂ ಇದಕ್ಕೆ ಭಾರತವು ಅವರಿಗೆ ಖಂಡಿತ ನಿಮಗೆ ಸಹಾಯವನ್ನು ಮಾಡುತ್ತೇವೆ ಅಂತ ಹೇಳಿತ್ತು. ಹಾಗೂ ಅದಕ್ಕಾಗಿಯೇ ಭಾರತವು ಮತ್ತು ಫಿಲಿಪೈನ್ಸ್ ನಡುವೆ ಇದರ ಒಪ್ಪಂದವನ್ನು 2022ರಲ್ಲಿ ಮಾಡಿಕೊಳ್ಳಲಾಗಿತ್ತು. ಇದರ ಮೂಲಕ ಫಿಲಿಪೈನ್ಸ್ ಸುಮಾರು $375 ಮಿಲಿಯನ್, ಭಾರತೀಯ ರೂಪಾಯಿಯಲ್ಲಿ ಹೇಳೋದಾದರೆ ಸುಮಾರು 3,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಬ್ರಹ್ಮೋಸ್ ಮಿಸೈಲ್ಗಳನ್ನು ನಮ್ಮ ಕಡೆಯಿಂದ ಖರೀದಿಸಲಾಗಿದೆ. ಸೊ ಇವತ್ತು ಈ ಮಿಸೈಲ್ಗಳ ಡೆಲಿವರಿ ಮಾಡುವುದನ್ನು ನಾವು ಪ್ರಾರಂಭಿಸಿದ್ದೇವೆ. ಇವತ್ತು ನಾವು ಅದರ ಮೊದಲ ಬ್ಯಾಚ್ ಇರುವಂಥದ್ದನ್ನ ಫಿಲಿಪೈನ್ಸ್ ಸೈನ್ಯಕ್ಕೆ ಹಸ್ತಾಂತರಿಸಿದ್ದೇವೆ. ಸೊ ಇದನ್ನು ಕೇಳಿ ಒಂದು ಬಾರಿಗೆ ನನಗಂತೂ ಬಹಳ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ಈಗಿಂದ ಕೆಲವು ವರ್ಷಗಳ ಹಿಂದೆನೇ ನಾವು ಪ್ರತಿಯೊಂದು ಆಯುಧಗಳನ್ನು ಬೇರೆ ದೇಶಗಳಿಂದಲೇ ಖರೀದಿ ಮಾಡ್ತಾ ಇದ್ವಿ. ಹಾಗೂ ಯಾವುದೇ ಆಯುಧದ ಒಂದು ಸಣ್ಣ ಸ್ಪೇಸ್ ಪಾರ್ಟ್ಸನ್ನು ಆರ್ಡರ್ ಮಾಡಬೇಕಾದಾಗ ಆಗ ನಾವು ವಿದೇಶದಿಂದ ಆರ್ಡರ್ ಮಾಡಿ ಕೆಲವೇ ತಿಂಗಳಲ್ಲಿ ಅದು ಬಂದುಬಿಡ್ತದೆ ಅಂತ ಹೇಳ್ತಾ ಇದ್ವಿ. ಈ ರೀತಿಯ ಸ್ಥಿತಿ ನಮ್ಮದಾಗಿತ್ತು. ಹಾಗೂ ಇವತ್ತು ಸ್ಥಿತಿ ಹೇಗಿದೆ ಅಂದರೆ, ಇವತ್ತು ನಾವು ನಮ್ಮ ಪೂರ್ತಿ ಇತಿಹಾಸದ ಅತಿ ದೊಡ್ಡ ಡಿಫೆನ್ಸ್ ಆರ್ಡರ್ನ ಡೆಲಿವರಿ ಸ್ಟಾರ್ಟ್ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ನಮ್ಮ ಶಸ್ತ್ರಾಸ್ತ್ರಗಳ ಸಹಾಯದಿಂದ ಜಗತ್ತಿನಲ್ಲಿ ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಿದ್ದೇವೆ. ಯಾಕಂದರೆ ಈಗ ನಾವು ಚೀನಾವನ್ನು 2 ಕಡೆಯಿಂದ ಸುತ್ತುವರೆದಿದ್ದೇವೆ. ಒಂದು ಕಡೆಯಿಂದ ಭಾರತವೇ ಇದೆ ಮತ್ತು ಇನ್ನೊಂದು ಕಡೆ ಚೀನಾದ ಪೂರ್ವದ ಪ್ರದೇಶದಲ್ಲಿ ಫಿಲಿಪೀನ್ಸ್ನಲ್ಲಿ ಬ್ರಹ್ಮೋಸನ ನಿಯೋಜನೆ ಆದ ನಂತರ ಇದರಿಂದ ಈಗ ಚೀನಾಗೆ ಬೆಂಕಿ ಬಿದ್ದಂಗಾಗಿರಲಿದೆ. ಅಂದರೆ ನಾವು ಎಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿಯವರೆಗೆ ರಷ್ಯಾ ಮತ್ತು ಅಮೇರಿಕ ಮಾತ್ರ ಇದನ್ನು ಮಾಡ್ತಾ ಇತ್ತು. ಈಗ ಭಾರತೀಯರಾದ ನಮಗೆಲ್ರಿಗೂ ಇದು ಹೆಮ್ಮೆಯ ವಿಷಯವಾಗಿದೆ. ಸೊ ಗೆಳೆಯರೆ, ಇವತ್ತಿನ ಈ ಡಬಲ್ ಸ್ಫೋಟಕ ಸುದ್ದಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇನೆ. ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.